ಧ್ರುವರೇ, ನೀವೇನ್ ಇನ್ನೂ ಇಲ್ಲೇ ನಿಂತಿದ್ದೀರಾ? ಒಳಗಡೆ ಹೋಗಿಲ್ವಾ? ನಾನ್ ಒಳಗ್ ಹೋಗಿ ಹೊರಗಡೆ ಬಂದಿದ್ದೀನಿ. ಅಲ್ಲ, ನಾನ್ ನಿಮ್ಗೆ ಕಾಲ್ ಮಾಡಿ ನಾನ್ ನಿಮ್ಮನ್ನ ಪಿಕ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಅವಾಗ್ಲೂ ಬರ್ಬೇಡ ಅಂತ ಹೇಳಿದ್ರಿ. ಆಮೇಲೆ ನಿಮ್ ವಾಯ್ಸು ಯಾಕೋ ಡಲ್ ಆಗಿತ್ತು. ಈಗ ಲೇಟ್ ಆಗಿ ಬರ್ತಾ ಇದ್ದೀರಾ. ಏನಾಯ್ತು? ಏನ್ ವಿಷಯ? ಅಂದ್ರೆ ಏನು? ಮೈನವ್ರೆ, ಗೊತ್ತಿಲ್ದೇ ಇರೋರ್ ತರ ಮಾತಾಡ್ಬೇಡಿ. ನಾನ್ ಕೇಳ್ತಾ ಇರೋದು ದೀಪಕ್ ಅವ್ರ ಅಪ್ಪ ಅಮ್ಮ ಕೇಳಿದ್ರಲ್ಲ ಆ ವಿಷಯ. ಅಯ್ಯೋ ದೇವ್ರೆ, ಪ್ರತಿಯೊಬ್ರು ಅದನ್ನೇ ಕೇಳ್ತಿದ್ದೀರಾ. ನಮ್ಮಮ್ಮ, ನಮ್ಮಕ್ಕ, ವಾರ್ಡನ್ ಮೇಡಮು, ನಾನ್ ಏನು ಅಂತ ಹೇಳಿ? ನಾನು ಅದೇ ಹೇಳ್ತಾ ಇರೋದ್ ಮೈನವ್ರೆ, ನೀವ್ ನನ್ ಮನೆಗ್ ಬಂದ್ಬಿಡಿ. ನಾನ್ ನಿಮ್ಮನ್ನ ನೋಡ್ಕೊಳ್ತೀನಿ, ಎಲ್ಲ ಸರಿ ಹೋಗುತ್ತೆ. ಅದ್ ಹೇಗಾಯ್ತದೆ ಧ್ರುವ ಅವ್ರೆ? ಈಗಿಂದೀಗ್ಲೇ ಎಲ್ಲ ತೀರ್ಮಾನ ತಗೊಂಡು ನಿಮ್ ಮನೆಗ್ ಬರ್ಬೇಕು ಅಂದ್ರೆ ತಮಾಷೆನಾ? ನಿಮ್ಮಮ್ಮ ಕೇಳೋ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ. ಆದ್ರೆ ಮೈನವ್ರೆ, ನಾನ್ ನಿಮ್ಗೆ ಯಾವ ಪ್ರಶ್ನೆನೂ ಕೇಳ್ತಿಲ್ವಲ್ಲ. ಆದ್ರೆ ನನ್ನ ಆತ್ಮಸಾಕ್ಷಿ ನನ್ನನ್ನ 100 ಪ್ರಶ್ನೆ ಕೇಳ್ತಾ ಇದ್ದೆ ಧ್ರುವ ಅವ್ರೆ. ನಾನೇನೋ ಆಗಿದ್ದಾಗ್ಲಿ ಅಂತ ನಿಮ್ ಮನೆಗ್ ಬಂದಿದ್ಬಿಡ್ಬೋದು. ಅದ್ರಿಂದ ನನಗೇನಾದ್ರೂ ತೊಂದ್ರೆ ಆದ್ರೆ ನಾನು ಅದನ್ನ ಸಹಿಸ್ಕೋತೀನಿ. ಆದ್ರೆ ನನ್ನಿಂದ ನಿಮ್ ನೆಮ್ಮದಿಗೆ ತೊಂದ್ರೆ ಆದ್ರೆ ನಾನು ಅದನ್ನ ಸಹಿಸ್ಕೊಳಕ್ ಆಗಲ್ಲ. ಈಗ ನೀವು ಹಾಸ್ಟೆಲ್ ಅಲ್ಲಿ ಇದ್ದೀರಾ ತಾನೆ? ಈಗ ನಾನ್ ನೆಮ್ಮದಿಯಾಗಿದ್ದೀನಿ ಅಂತ ಅನ್ಕೊಂಡಿದ್ದೀರಾ, ಅಥವಾ ನಮ್ಮ ಮನೇಲಿ ಯಾವ ಜಗಳನು ಆಗ್ತಾನೆ ಇಲ್ಲ ಅಂತ ಅನ್ಕೊಂಡಿದ್ದೀರಾ? ಓಹ್, ಇವಾಗ ಆಗ್ತಿರೋ ಜಗಳಕ್ಕೂ ನಾನ್ ನಿಮ್ ಮನೆಗ್ ಬಂದ್ಮೇಲೆ ಆಗೋ ಜಗಳಕ್ಕೂ ತುಂಬಾ ವ್ಯತ್ಯಾಸ ಐತೆ. ಎಲ್ಲಿ ಯಾವುದೇ ತರ ಜಗಳ ಆಗ್ಲಿ, ನೀವು ಹಾಸ್ಟೆಲ್ ಅಲ್ಲಿರಿ ಅಥವಾ ನಮ್ಮ ಮನೇಲಿರಿ, ನೀವು ನಾನ್ ತಾಳಿ ಕಟ್ಟಿರೋ ಹೆಂಡ್ತಿನೇ. ನಿಮ್ಮನ್ನ ಮಾತ್ರ ನಾನ್ ಬಿಟ್ಕೊಡಲ್ಲ. ನಿಮ್ ಜೊತೆ ನಾನ್ ಯಾವಾಗ್ಲೂ ನಿಂತಿರ್ತೀನಿ, ಅದ್ ಮಾತ್ರ ಬದ್ಲಾಗಲ್ಲ. ಅರ್ಥ ಮಾಡ್ಕೊಳ್ಳಿ. ನನಗ್ ಗೊತ್ತೈತೆ ನೀವ್ ನನ್ ಬಗ್ಗೆನೇ ಯೋಚನೆ ಮಾಡ್ತೀರಾ ಅಂತ. ಆದ್ರೆ ನೀವ್ ಯಾರು ನನ್ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡ್ತಿಲ್ಲ, ನನ್ನನ್ನ ಅರ್ಥ ಮಾಡ್ಕೋತಿಲ್ಲ. ಮೈನವ್ರೆ, ನೀವ್ ಹೀಗೆ ಮಾತಾಡ್ತಿದ್ರೆ ಹೇಗೆ? ರಾಧವ್ರ ಜೀವನದ ಬಗ್ಗೆನೂ ಸ್ವಲ್ಪನಾದ್ರೂ ಯೋಚನೆ ಮಾಡಿ. ಅದೇ ಧ್ರುವ ಅವರೇ, ಅದೇ ನನ್ಗೂ ಬೇಜಾರಾಗ್ತಿರೋದು. ನನ್ನಿಂದ ನಮ್ಮ ಅಕ್ಕನ ಜೀವನನೂ ಹಾಳಾಗೋಗ್ತಿದೆ. ಮೈನವ್ರೆ, ನಿಮ್ ಪರಿಸ್ಥಿತಿ ನನ್ಗೆ ಕರೆಕ್ಟಾಗಿ ಅರ್ಥ ಆಗ್ತಿದೆ. ನೀವೇನಾದ್ರೂ ನಮ್ಮ ಮನೆಗೆ ಬಂದ್ರೆ ನಮ್ಮಮ್ಮ ನಿಮ್ ಮನ್ಸಿಗೆ ನೋವಾಗೋ ತರ ಮಾತಾಡ್ತಾರೆ. ಆಗ ನಾನ್ ನಮ್ಮಮ್ಮನ ಹತ್ರ ಜಗಳ ಮಾಡ್ತೀನಿ. ಇದೆಲ್ಲ ಆಗ್ತಾ ಇದ್ರೂನು ಜಗಳ ಎಲ್ಲ ನಮ್ಮ ಮಧ್ಯೆನೆ ಮುಗ್ದು ಹೋಗುತ್ತಲ್ವಾ? ಅಲ್ಲಿ ರಾಧಾ ದೀಪಕ್ ಅವ್ರು ಖುಷಿಯಾಗಿರ್ತಾರಲ್ವಾ? ಅದ್ರ ಬಗ್ಗೆ ಯೋಚನೆ ಮಾಡಿ. ಆದ್ರೆ ಈಗ ನೀವು, ನಾನು, ರಾಧಾ ಅವರು, ದೀಪಕ್ ಅವ್ರ ಅಪ್ಪ ಅಮ್ಮ, ನಿಮ್ಮ ಅಪ್ಪ ಅಮ್ಮ ಯಾರು ಸಂತೋಷವಾಗಿಲ್ಲ. ನಮ್ಮಿಂದ ಎಷ್ಟು ಜನಕ್ಕೆ ತೊಂದರೆ ಆಗ್ತಿದೆ ನೀವೇ ನೋಡಿ. ನನಗ್ ಅರ್ಥ ಆಗ್ತಿದೆ, ಆದ್ರೆ ನಾನ್ ನಿಮ್ ಮನೆಗ್ ಬರೋದ್ನ ನೆನ್ಸ್ಕೊಂಡ್ರೇನೆ ನನಗ್ ಭಯ ಆಗ್ತಿದೆ. ನನಗ್ ಗೊತ್ತು ಮೈನವ್ರೆ, ಆದ್ರೆ ನಮಗ್ ಬೇರೆ ಯಾವ್ದು ದಾರಿ ಇಲ್ಲ ಅಲ್ವಾ? ರಾಧಾ ದೀಪಕ್ ಅವ್ರ ಸಂತೋಷಕ್ಕಾದ್ರೂ ನೀವು ನಮ್ಮ ಮನೆಗ್ ಬರ್ಲೇಬೇಕು. ನೋಡಿ ಮೈನವ್ರೆ, ಅಲ್ಲಿ ನಾನ್ ಇರ್ತೀನಿ, ದೀಪ ಇರ್ತಾಳೆ. ಎಷ್ಟೇ ಕಷ್ಟ ಬರ್ಲಿ ನಾವ್ ನಿಂತ್ ಫೇಸ್ ಮಾಡೋಣ, ಜೊತೆಲಿ ನಿಂತ್ ಫೇಸ್ ಮಾಡೋಣ. ಪ್ಲೀಸ್ ಬರೋದಕ್ಕೆ ಒಪ್ಕೊಳ್ಳಿ, ಧೈರ್ಯವಾಗಿ ಒಪ್ಕೊಳ್ಳಿ. ನಾವಿರ್ತೀವಿ. ಬರ್ತೀನಿ ಅಂತ ಹೇಳಿ ಪ್ಲೀಸ್. ಸರಿ, ಬರ್ತೀನಿ. ಬರ್ತೀರಾ ಅಲ್ವಾ? ಖಂಡಿತವಾಗ್ಲೂ ಬರ್ತೀರಾ ಅಲ್ವಾ? ಆದ್ರೂ ಅವರೇ, ಎಸ್ ಎಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೈನವ್ರೆ, ಥ್ಯಾಂಕ್ ಯು ಸೋ ಮಚ್. ಆದ್ರೆ ಈ ವಿಷಯ ಪುಷ್ಪಕ್ ಸರ್ ಗೊತ್ತಾ? ಇಲ್ಲ, ನೀವು ಒಪ್ಕೊಳ್ದೆ ನಾನು ಅವ್ರಿಗೆ ಏನ್ ಹೇಳಿ ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ನಾನು ಅವ್ರಿಗೆ ಹೇಳಿಲ್ಲ. ಆದ್ರೆ ಈಗ ಕಾಲ್ ಮಾಡಿ ಹೇಳೋಣ, ಅವರು ತುಂಬಾ ಸಂತೋಷ ಪಡ್ತಾರೆ. ಪುಷ್ಪಕ್ ಸರ್, ಹೇಳಿದ್ರುವ? ಸರ್, ನಾನು ನಿಮ್ಗೊಂದು ಗುಡ್ ನ್ಯೂಸ್ ಹೇಳಬೇಕು ಅಂತ ಕಾಲ್ ಮಾಡಿದೆ ಸರ್. ರಿಯಲಿ? ಅದೇನಂತ ಹೇಳು. ಸರ್, ಅದು ಆಕ್ಚುಲಿ ದೀಪಕ್ ಅವ್ರ ಅಪ್ಪ ಅಮ್ಮ ಬೆಂಗಳೂರಿಗೆ ಬಂದಿದ್ರು. ಅವರು ಎಲ್ರ ಜೊತೆನೂ ಮಾತಾಡ್ಬೇಕು ಅಂತ ಹೇಳಿದ್ರು. ನನ್ ಜೊತೆ ಮೈನವ್ರ ಜೊತೆನೂ ಮಾತಾಡ್ಬೇಕು ಅಂತ ಹೇಳಿದ್ರು. ಅಲ್ಲಿ ಹೋಗಿ ಕೇಳಿದ್ದಕ್ಕೆ ಅವರು, ನೀನು ಮೈನಾ ಒಟ್ಟಿಗೆ ಇಲ್ಲ ಅಂದ್ರೆ ದೀಪಕ್ ಅವ್ರಿಗೆ ಬೇರೆ ಹುಡುಗಿ ಹುಡುಕ್ತೀವಿ ಅಂತ ಹೇಳ್ಬಿಟ್ರು ಸರ್. ಮೈನಾ ಅವರು ಎಷ್ಟೇ ಕನ್ವಿನ್ಸ್ ಮಾಡೋದು ಪ್ರಯತ್ನ ಪಟ್ರು ಅವ್ರು ಒಪ್ಕೊಳ್ಳೇ ಇಲ್ಲ ಸರ್. ಆದ್ರೆ ಕೆಟ್ಟದ್ರಲ್ಲೂ ಒಂದು ಒಳ್ಳೇದಾಗೋ ಹಾಗೆ ನಮ್ಮೆಲ್ಲರೂ ಜೀವನ ಚೆನ್ನಾಗಿರ್ಬೇಕು ಅಂತ ಮೈನಾ ಅವರು ನಮ್ಮ ಮನೆಗೆ ಬರೋದಕ್ಕೆ ಒಪ್ಕೊಂಡ್ಬಿಟ್ರು ಸರ್. ವಾವ್, ದಟ್ಸ್ ಅ ಗ್ರೇಟ್ ನ್ಯೂಸ್ ಮ್ಯಾನ್. ಐ ಆಮ್ ವೆರಿ ಹ್ಯಾಪಿ ಧ್ರುವ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅದ್ ಸರಿ, ನಿಮ್ಮಮ್ಮ? ಹೌದು ಸರ್, ನಮ್ಮಮ್ಮನ ಬಗ್ಗೆ ನೆನ್ಸ್ಕೊಂಡೇನೆ ಮೈನವರು ತುಂಬಾ ಹೆದರ್ಕೋತಾ ಇದ್ದಾರೆ. ಆದ್ರೆ ಇವಾಗ ಈ ಪರಿಸ್ಥಿತಿಯಲ್ಲಿ ಮೈನವ್ರನ್ನ ನಮ್ಮನೆ ಕರ್ಕೊಂಡು ಹೋಗದೆ ಹೋದ್ರೆ
ಸರಿ ಇರಲ್ಲ ಅಂತ ಅನ್ನಿಸ್ತಿದೆ ಸರ್. ಅದಕ್ಕೆ ಮೈನವ್ರನ್ನ ನಮ್ಮ ಮನೆ ಕರ್ಕೊಂಡು ಹೋಗೋದಕ್ಕೆ ಡಿಸೈಡ್ ಮಾಡಿದ್ದೀನಿ ಸರ್. ನೀನ್ ಒಳ್ಳೆ ಡಿಸಿಷನ್ ತಗೊಂಡಿದ್ಯಾ ಧ್ರುವ. ಈಗ ಸದ್ಯಕ್ಕೆ ನೀನ್ ಬೇರೆ ಯಾವುದು ಯೋಚನೆ ಮಾಡ್ದೆ ಮೈನನ ನಿಮ್ ಮನೆ ಕರ್ಕೊಂಡು ಹೋಗು. ಹೌದು ಸರ್, ನಾನು ಮೈನವ್ರ ಹತ್ರ ಅದನ್ನೇ ಹೇಳ್ತಾ ಇದ್ದೆ. ಆದ್ರೆ ಮೈನವ್ರೆ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿದ್ರು. ಆದ್ರೆ ನನ್ಗನ್ನಿಸ್ತಿರೋ ಪ್ರಕಾರ ಅವರು ಒಂದ್ಸಲ ಮನೆ ಒಳಗಡೆ ಕಾಲಿಟ್ಟ ತಕ್ಷಣ ಎಲ್ಲ ಸರಿ ಹೋಗುತ್ತೆ ಅನ್ನಿಸ್ತಿದೆ ಸರ್. ಮೈನಾ ನಿನ್ ಪಕ್ಕದಲ್ಲೇ ಇದ್ದಾಳೆ? ಹೌದು ಸರ್, ಇಲ್ಲೇ ಇದ್ದಾರೆ. ಸ್ಪೀಕರ್ ಆನ್ ಮಾಡು. ಹಾ ಸರ್. ಮೈನಾ ಸರ್, ಹೇಳಿ ಸರ್. ಈಗ ನೀನೊಂದು ಒಳ್ಳೆ ಡಿಸಿಷನ್ ತಗೊಂಡಿದ್ಯಾ. ಅದಕ್ಕೆ ನಿನಗೆ ಯಾವ ಕನ್ಫ್ಯೂಷನ್ಸು ಬೇಡ, ಯಾವ ಭಯನೂ ಬೇಡ. ಧೈರ್ಯವಾಗಿ ಧ್ರುವನ್ ಮನೆಗೆ ಹೋಗು. ಮಿಕ್ಕಿದ್ದೆಲ್ಲ ಅವನೇ ನೋಡ್ಕೋತಾನೆ. ಸರಿ ಸರ್. ಅದು ಮಾತ್ರ ಅಲ್ಲ, ನಿಮ್ಮಿಬ್ರಿಗೂ ಯಾವಾಗ ಬೇಕಾದ್ರೂ ಏನೇ ಹೆಲ್ಪ್ ಬೇಕಾದ್ರೂ ನನ್ನ ಹತ್ರ ಕೇಳಿ. ಅರ್ಥ ಆಯ್ತಾ ಧ್ರುವ ನಾನು ಹೇಳಿದ್ದು? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಬಾಯ್, ಟೇಕ್ ಕೇರ್. ಮೈನವ್ರೆ, ತಲೆ ಕೆಡಿಸ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ನೀವು ಮನೆಗೆ ಬರೋದಕ್ಕೆ ಒಪ್ಕೊಂಡ್ರಲ್ಲ, ಅರ್ಧ ಪ್ರಾಬ್ಲಮ್ ಕ್ಲಿಯರ್ ಆಯ್ತು ಅನ್ಕೊಳ್ಳಿ. ಸರಿ, ಸೈನ್ ಮಾಡ್ಬಿಟ್ಟು ಬನ್ನಿ, ಕೆಲ್ಸಕ್ಕೆ ಹೋಗೋಣ. ಬನ್ನಿ. ಎಲ್ಲದಕ್ಕೂ ಒಂದ್ ಲಿಮಿಟ್ ಇದೆ. ಧ್ರುವಾಗೆ ಮೈನಾಗೆ ಮದ್ವೆ ಆಗಿದೆ, ಅವ್ರ ಲೈಫ್ನ ಅವ್ರು ನೋಡ್ಕೋತಾರೆ. ನೀನ್ ನಿನ್ ಲಿಮಿಟ್ಸ್ನ ಕ್ರಾಸ್ ಮಾಡ್ಬೇಡ. ಮಾಮ್, ಅವರಿಬ್ರು ಮದ್ವೆ ಆಗಿದ್ದಾರೆ ನಿಜ, ಆದ್ರೆ ಇನ್ನೂ ಅವರಿಬ್ರು ಲೈಫಲ್ಲಿ ಸೆಟ್ಲ್ ಆಗ್ಬೇಕು. ಇನ್ನೇನೋ ಸೆಟ್ಲ್ ಆಗ್ಬೇಕು? ಧ್ರುವಾಗೆ ಸ್ವಂತ ಮನೆ ಇದೆ, ಕೆಲ್ಸ ಇದೆ, ಕೈ ತುಂಬಾ ಸಂಬಳ ಇದೆ. ಇನ್ನೇನ್ ಬೇಕು ಹೇಳು? ಮಾಮ್, ದುಡ್ಡು ಮನೆ ಕೆಲಸ ಇರೋ ಮಾತ್ರಕ್ಕೆ ಸೆಟ್ಲ್ ಆದಂಗಲ್ಲ. ನಾನ್ ತಪ್ಪಾಗಿ ತಿಳ್ಕೊಂಡು ಅವರಿಬ್ರು ಮದ್ವೆ ಮಾಡಿಸ್ಬಿಟ್ಟೆ. ಅವರಿಬ್ರು ಇನ್ನೂ ಸಂಸಾರ ಮಾಡಕ್ ಶುರು ಮಾಡಿಲ್ಲ. ಯಾಕೆ ಹೇಳಿ? ಧ್ರುವ ಅವ್ರ ಅಮ್ಮ ಮೈನನ್ನ ಇನ್ನೂ ಸೊಸೆಯಾಗಿ ಒಪ್ಕೊಂಡಿಲ್ಲ. ಅವ್ರ ಸೊಸೆ ಅಂತ ಒಪ್ಕೊಂಡ್ಮೇಲೆ ಅವರಿಬ್ರು ಜೊತೆಯಾಗಿ ಸಂಸಾರ ಶುರು ಮಾಡಿದ್ಮೇಲೆ ಸೆಟಲ್ ಅಂತ ಹೇಳೋದು. ನನ್ನಿಂದಾಗಿರೋ ತಪ್ಪನ್ನ ನಾನೇ ಸಾಲ್ವ್ ಮಾಡ್ಬೇಕಲ್ವಾ? ಅದಕ್ ಹಾಕ್ಬೇಕಾಗಿರೋ ಎಲ್ಲಾ ಎಫರ್ಟ್ಸು ನೀನ್ ಹಾಕಿದ್ದಾಯ್ತು. ಧ್ರುವ ಅವ್ರಮ್ಮನ್ ಕಾಲಿಗೆ ಬಿದ್ದು ಕ್ಷಮೆನೂ ಕೇಳ್ದೆ. ಅವ್ರ ಸೊಸೆ ಅಂತ ಒಪ್ಕೊಂಡಿಲ್ಲ ಅಂದ್ರೆ ನೀನೇನೋ ಮಾಡಕ್ಕಾಗತ್ತೆ? ಇದು ನಿನ್ ಪ್ರಾಬ್ಲಮಾ?